ಇನ್ನು ನಿನ್ನೆ ಸುರಿದಂತಹ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಧರೆಗೆ ಬೃಹದಾಕಾರದ ಮರಗಳು ಕೂಡ ಉರುಳಿ ಬಿದ್ದಿದ್ದು ಇತ್ತ ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬಂದಿದ್ದು ಇಲ್ಲಿ ಸಿಲಿಕಾನ್ ಸಿಟಿ ಮಂದಿ ಪರದಾಡಿದ್ದಾರೆ. ಕೆಲ ರಸ್ತೆಗಳಂತೂ ಸಂಪೂರ್ಣವಾಗಿ ಜಲಾವೃತ. ಹಾಗೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಜನರು ಪರಿತಪಿಸಿದ್ದಾರೆ. ಉತ್ತರ ಪೂರ್ವ ಭಾಗದ ಕಡೆಗಳಲ್ಲಿ ಹೆಚ್ಚಿನ ಮಳೆ ಆಯಿತು ನಿನ್ನೆ. ಮುಂಗಾರು ಮಳೆಗೆ ಹಾಗಿದ್ರೆ ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ಳಲಿಲ್ವಾ? ಗಾಳಿ ಮಳೆಗೆ ಸರಿಸುಮಾರು 25ಕ್ಕೂ ಹೆಚ್ಚು ಮರಗಳು ಧರಶಾಹಿಯಾಗಿವೆ, ಅಂದ್ರೆ ಉರುಳಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಇಂದು ಕೂಡ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ನೋಡಿ, ಈಗಾಗಲೇ 1 ವಾರಗಳ ಕಾಲ ಮಳೆಯ ಅಬ್ಬರ ಹೆಚ್ಚಾಗಿರಲಿದೆ ಅನ್ನೋದರ ಕುರಿತಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರೂ ಕೂಡ ಏನು ಮಾಡ್ತಾ ಇದೆ ಪಾಲಿಕೆ? ಮುಂಗಾರು ಮಳೆಗೆ ಹಾಗಿದ್ರೆ ಇನ್ನೂ ಎಚ್ಚೆತ್ತುಕೊಳ್ಳಲಿಲ್ವಾ? ಏನಾದರೂ ಅವಘಡಗಳು ಸಂಭವಿಸಿದ್ರೆ ಮಾತ್ರ ಇವರು ಕಾರ್ಯಪ್ರವೃತ್ತರಾಗೋದಾ ಅನ್ನೋ ಸಾಲು ಪ್ರಶ್ನೆಗಳು ಕೂಡ ಮೂಡಿ ಬರುತ್ತೆ. ಇನ್ನು ನಿನ್ನೆ ನೋಡಿ, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋದ್ರ ಕುರಿತಾಗಿ ನೋಡೋಣ. ಇತ್ತ ಬಾಣಸವಾಡಿಯಲ್ಲಿ 37 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ HAL ಭಾಗದಲ್ಲಿ 40 ಮಿಲಿಮೀಟರ್ ಮಳೆಯಾಗಿರುವಂಥದ್ದು. ಇನ್ನು ಮಾರತಳ್ಳಿಯಲ್ಲಿ 25 ಮಿಲಿಮೀಟರ್, ಸೀಗೆಹಳ್ಳಿಯಲ್ಲಿ 25 ಮಿಲಿಮೀಟರ್, ಹಾಗೆ ಸಿಂಗನಾಯಕನಹಳ್ಳಿ ಮತ್ತು ಕಾಟನ್ಪೇಟೆಯಲ್ಲಿ 23 ಮಿಲಿಮೀಟರ್ ಮಳೆ ಸುರಿದಿದ್ರೆ ಕೊಡಗೇಹಳ್ಳಿ ಭಾಗದಲ್ಲಿ 21 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಜಕ್ಕೂರು ಭಾಗದಲ್ಲಿ 20 ಮಿಲಿಮೀಟರ್, ಇನ್ನು ಸಂಪಂಗಿ ರಾಮನಗರ ಮತ್ತು ವಿವಿಪುರಂನಲ್ಲಿ 18 ಮಿಲಿಮೀಟರ್ ಮಳೆ ಸುರಿದಿರುವಂಥದ್ದು. ಇನ್ನು ಮರಗಳು ಧರೆಗುರುಳಿರುವ ಮಾಹಿತಿಯನ್ನ ನೋಡೋದಾದ್ರೆ ಪೂರ್ವ ಭಾಗದಲ್ಲಿ 4 ಮರಗಳು, ಪಶ್ಚಿಮ ಭಾಗದಲ್ಲಿ 4 ಮರಗಳು, ಹಾಗೆ ದಕ್ಷಿಣ ಭಾಗದಲ್ಲಿ 7 ಮರಗಳು ಧರೆಗುರುಳಿವೆ. ಇನ್ನು